ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ದೇಶದಲ್ಲೇ ಹೆಚ್ಚಿನ ಅಂದ್ರೆ 34 ಕೇಸ್ಗಳು ಕರ್ನಾಟಕದಲ್ಲಿ ಪತ್ತೆ. ಮುಂಜಾಗ್ರತೆ ಜೊತೆಗೆ ಪಾಸಿಟಿವ್ ಬಂದ್ರೆ 1 ವಾರ ಕಡ್ಡಾಯ ರಜೆಗೆ ಸೂಚಿಸಿದ ದಿನೇಶ್ ಗುಂಡೂರಾವ್. ಇತ್ತ ಈ ಉಪತಳಿಯಿಂದ ಹೆಚ್ಚಿನ ಅಪಾಯವಿಲ್ಲ ಅಂತ ವೈದ್ಯರಿಂದ ಅಭಯ. ನಿರುದ್ಯೋಗಿ ಯುವಕರಿಗೆ ಸಿಗುವ ನಿಧಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಚಾಲನೆ. ಇಂದು ಯುವ ನಿಧಿ ನೋಂದಣಿ ಪ್ರಕ್ರಿಯೆಗೆ ಚಾಲನೆ. ಜನವರಿ 12ರಂದು ನಿರುದ್ಯೋಗಿ ಪದವೀಧರರ ಜೇಬು ಸೇರಲಿರುವ ಹಣ. ರೈತರ ಬಗ್ಗೆ ಹಗುರವಾಗಿ ಮಾತನಾಡಿದ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಅನ್ನದಾತರು ಗರಂ. ಬೆಳಗಾವಿಯ ಸಕ್ಕರೆ ನಿರ್ದೇಶನಾಲಯಕ್ಕೆ ನುಗ್ಗಿ ಆಕ್ರೋಶ. ಸಚಿವರ ಕೋಣೆಗೆ ಬೀಗ ಹಾಕಲು ಯತ್ನಿಸಿದಾಗ ಪೊಲೀಸರ ಜೊತೆಗೆ ಹೈ ಡ್ರಾಮಾ. ಕೆಸಿ ಕಾರ್ಯಪ್ಪ ಮೇಲೇನೆ ಯುವತಿ ಎಸೆದ ಗೂಗ್ಲಿಯಿಂದ ಸಂಕಷ್ಟ ಸಾಧ್ಯತೆ. ಪ್ರಕರಣದಲ್ಲಿ ಡ್ರಗ್ಸ್ ಘಾಟು ಬಂದ ಹಿನ್ನೆಲೆ ಸಿಸಿಬಿ ಅಧಿಕಾರಿಗಳು ಖಡ್ಡಾಕ್ಕೆ ಎಂಟ್ರಿ. ಕ್ರಿಕೆಟರ್ ಮೇಲೆ ಮತ್ತೊಂದು ಯಾರ್ಕರ್ ಎಸೆದ ಯುವತಿ. ಅರಬ್ಬಿ ಸಮುದ್ರದಲ್ಲಿ ಹಡಗಿನ ಮೇಲೆ ಡ್ರೋನ್ ದಾಳಿ ಬೆನ್ನಲ್ಲೇ ಭಾರತೀಯ ನೌಕಾಸೇನೆ ಅಲರ್ಟ್. ಸಮುದ್ರದ ಮೂಲೆ ಮೂಲೆಯಲ್ಲೂ ಹದ್ದಿನ ಕಣ್ಣು. ಸಮುದ್ರದಲ್ಲಿ 3 ಕ್ಷಿಪಣಿ ವಿಧ್ವಂಸಕ ಯುದ್ಧ ನೌಕೆಗಳ ನಿಯೋಜನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.